ಕೇಳ್ತಿದ್ದಾರೆ. ಭಟ್ರು ಹೇಳಿದ್ರು ಇನ್ಮೇಲೆ ಗುರುವಾರ ಜಾಸ್ತಿ ತರಬೇಕು, ಸಾಲಲ್ಲ ಇಷ್ಟು ಅಂತ. ಗೊತ್ತಾ ಎಷ್ಟು ಗೈಸ್, ಎಷ್ಟು ಬೇಗ ಬಾಳೆಗೊನೆ ನೋಡಿ. ಮಾರನೇ ದಿನನೇ ಹಣ್ಣಾಗ್ಬಿಟ್ಟಿದ್ದೆ ಅರ್ಧ. ನಾನು ಹಣ್ಣಾಗಿಲ್ವಲ್ಲ ನೆನ್ನೆ ತಾನೇ ಅದೇ ತೋರಿಸಿದ್ದೆ. ಇವತ್ತು ನೋಡಿ ಎಷ್ಟು ಹಣ್ಣಾಗಿ ಹೋಗ್ಬಿಟ್ಟಿದೆ. ಹಾಫ್ ಆಲ್ರೆಡಿ ಹಣ್ಣು. ಇದಕ್ಕೆ ತುಪ್ಪ ಸಕ್ಕರೆ ಹಾಕಿಲ್ವಾ? ಹಾಂ, ಎಲ್ಲೋಯ್ತು ಪಪ್ಪ? ಅಮ್ಮ, ವಾವ್, ಈ ಫ್ಲವರ್ ಎಷ್ಟು ಚೆನ್ನಾಗಿದೆ ನೋಡಿ ಗಾಯ್ಸ್. ಇವತ್ತು ರಾಯರ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಆ್ಯಂಡ್ ಸುಮ್ಮನೆ ಹಾಗೆ ಹೋಗೋದು ಬೇಡ, ಏನಾದರೂ ಪ್ರಸಾದ ಮಾಡ್ಕೊಂಡು ಹೋಗೋಣ, ಅಲ್ಲಿ ತುಂಬ ಭಕ್ತಾದಿಗಳಿರ್ತಾರಲ್ಲ, ಹಂಚೋಣ ಅಂತ ಹಣ್ಣು ತುಪ್ಪ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡೆ. ನಮ್ಮ ಅಪ್ಪಂಗೆ ಬೆಳಗ್ಗೆನೆ ಬನಾನಾ ಸ್ವಲ್ಪ ಕಟ್ ಮಾಡಿಕೊಡು ಅಂದರೆ ಸಿಪ್ಪೆ ಬಿಡಿಸ್ಕೊಡು ಅಂತ ಕೇಳಿದ್ದೆ, ನಾನೇ ಕಟ್ ಮಾಡ್ಕೊತೀನಿ ಅಂತ. ಬಟ್ ನಮ್ಮ ಅಪ್ಪ ಕಟ್ ಮಾಡಿದ್ರು, ಫುಲ್ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡಿದ್ರು. ನಾನು ಆಮೇಲೆ ಮತ್ತೆ ಅದನ್ನು ಸಣ್ಣ ಕಟ್ ಮಾಡಿದೆ, ಬಿಕಾಸ್ ಅದು ದಪ್ಪ ಅದೇನು ಒಂದೇ ಬಳೆನಲ್ಲಿ 3 ಪೀಸ್ ಮಾಡಿದ್ರು. ಸೊ ಅದಷ್ಟು ಚೆನ್ನಾಗಿ ಅನಿಸಲ್ಲ ಅಲ್ವಾ. ಅದಕ್ಕೆ ನಾನು ನೋಡಿ ಅದನ್ನೇ ಮತ್ತೆ ಇನ್ನೊಂದು ಕಟ್ ಮಾಡ್ಕೊಂಡು ಈಗ ಪ್ರಸಾದನೆಲ್ಲ ತೊಗೊಬಂದು ದೇವ್ರ ಹತ್ರ ನೈವೇದ್ಯ ಮಾಡಿಸಿ ಅದನ್ನು ಬಂದ ಭಕ್ತಾದಿಗಳಿಗೆ ಹಂಚ್ತಾ ಇದ್ದೆ. ಫಸ್ಟ್ ಸ್ಟಾರ್ಟಿಂಗ್ ನಂಗೆ ಗೊತ್ತಿರಲಿಲ್ಲ, ಜನ ಇಷ್ಟ ಅಲ್ಲ ಅಂದ್ಕೊಂಡು ಜಾಸ್ತಿ ಹಂಚ್ಬಿಟ್ಟೆ. ಆಮೇಲೆ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಏನು ಮಾಡೋದು, ಸೊ ಎಷ್ಟು ಜನಕ್ಕಾಯಿತು ಅಷ್ಟು ಜನಕ್ಕೆ ಕೊಟ್ಟೆ. ಗುರುವಾರ ಆಗಿರೋದ್ರಿಂದ ತುಂಬ ಜನ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಅದಕ್ಕೆ ಭಟ್ರು ಕೂಡ ಹೇಳ್ತಾಯಿದ್ರು, ಗುರುವಾರ ಎಲ್ಲ ಜಾಸ್ತಿ ಜನ ಇರ್ತಾರೆ, ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಜಾಸ್ತಿ ಪ್ರಸಾದ ಮಾಡ್ಕೊಬಾ ಅಂತ. ನಮ್ಮಮ್ಮ ಆ್ಯಕ್ಚುಲಿ ಹೇಳಿದರು ತೊಗೊಂಡೋಗು ಅಂತ. ಬಟ್ ನನಗೆ ಸ್ಕೂಟಿಲಿ ಇಟ್ಕೊಬರೋಕ್ಕಾಗಲ್ಲ, ಅಷ್ಟು ದೊಡ್ಡ ಬಾಕ್ಸ್ ಅಂದ್ಕೊಂಡು ನಾನು ಈ ಬಾಕ್ಸಲ್ಲಿ ತಂದೆ. ಬಟ್ ಆದರೂ ಒಂದು 50 ಜನಕ್ಕಂತೂ ಹಂಚಿದೆ. ಬಟ್ ಗುರುವಾರ ಆಗಿರೋದ್ರಿಂದ ತುಂಬ ಜನ ಬರ್ತಾನೇ ಇರ್ತಾರೆ. ಗುರುವಾರ ದಿನ ವೆಹಿಕಲ್ಸ್ ಹೋಗಂಗೆ ಇಲ್ಲ ಗೈಸ್, ಅಷ್ಟು ರಶ್ ಇರುತ್ತೆ, ಟ್ರಾಫಿಕ್ ಜಾಮ್. ಎಲ್ಲ ರಾಯರ ದರ್ಶನ ಮಾಡೋಕ್ಕೆ ಬಂದಿರ್ತಾರಲ್ಲ, ಈ ರೋಡ್ ಫುಲ್ ಬಿಸಿ. Guys, I'll never miss to drink sugarcane juice while coming back to home or going to town. On the way ne ಇದು ಆಯ್ತಾ sugarcane stall. So yeah, thank you. OMG, this is like next level satisfaction. All time favorite drink. ಗೈಸ್, ನಾವು ಅಮ್ಮ ಖಾಲಿ ಆಯ್ತಾ ಅಂತ ಕೇಳ್ತಿದ್ದಾರೆ. ಭಟ್ರು ಹೇಳಿದ್ರು ಇನ್ಮೇಲೆ ಗುರುವಾರ ಜಾಸ್ತಿ ತರಬೇಕು, ಸಾಲಲ್ಲ ಇಷ್ಟು ಅಂತ. ಗೊತ್ತಾ ಎಷ್ಟು ಜನ ಗೊತ್ತಾ ಅಮ್ಮ? ಒಂದು 300 ಜನಕ್ಕಿಂತ ಜಾಸ್ತಿ ನೀನು ಬರಬೇಕು, ತುಂಬ ಜನ. ನೆಕ್ಸ್ಟ್ ಗುರುವಾರ ಜಾಸ್ತಿ ತಗೋಬ ಪ್ರಸಾದ ಅಂದರು. ರಾಘವೇಂದ್ರ ಸ್ವಾಮಿಲಿ ಪ್ರತಿ ಗುರುವಾರನೂ ಅಷ್ಟೇ ಸುಮಾರು ಭಕ್ತಾದಿಗಳು. ಎಲ್ಲರಿಗೂ ಆಯಿತು, ಬರ್ತಾನೆ ಇರ್ತಾರೆ ಭಕ್ತಾದಿಗಳು. ಈಗ ಒಂದು 100 ಬ್ಯಾಚು, ಅವ್ರು ಟೈಮಿಗೆ ತಕ್ಕಕ್ಕೆ ಬಂದು ಹೋಗ್ತಾ ಇರ್ತಾರೆ ಸುಮಾರು ಜನ. ನಾನು ಫಸ್ಟಿಗೆ ಜಾಸ್ತಿ ಕೊಟ್ಬಿಟ್ಟೆ, ಲೈಕ್ ಖಾಲಿ ಆಗಲಿ. ಬಟನ್ ಕೆಳಗೆ ಸಾಕಿತ್ತು, ಇಷ್ಟು ಎಲ್ಲರಿಗೂ ಆಗುತ್ತಾ, ಉಳಿಯುತ್ತಾ ಹಿಂಗೆ. ಭಟ್ರು ಆಮೇಲೆ ಬಂದು ಹೇಳಿದರು ಎಲ್ಲ ಖಾಲಿ ಆಯ್ತಾ, ಗುರುವಾರ ದಿನ ಜಾಸ್ತಿ ಬರ್ತಾರಲ್ಲ, ಸೊ ಜಾಸ್ತಿ ಪ್ರಸಾದ ತರಬೇಕು ಅಂತ. ಗೈಸ್, ನಮ್ಮ ಮಮ್ಮಿ ಫಂಕ್ಷನಿಗೆ ಹೋಗ್ತಿದ್ದಾರೆ ರೆಡಿಯಾಗಿ. ಬಾ ಮಮ್ಮಿ, ಒಂದು ಫೋಟೋ ತಗೊಂಡೋಣ. ಬ್ಲೂ ಮೈ ಪ್ರಿಟಿ ಮಾಮ್, ಬಾಯ್. ನಾನು ಹೋಗ್ತಿಲ್ಲ ಗೈಸ್, ನನಗೆ ಈಗ ರೆಸ್ಟ್ ತೊಗೋಬೇಕು. ಸಿಗದೆ ಒಂದು ಹಾಲಿಡೇ, ಮಲ್ಕೊಬಿಡೋದು, ಫುಲ್ ಡೇ ಮಲ್ಕೊಳೋದು. ಎಂಥ ಬಿಸಿ ಇದೆ ಅಂದರೆ ತೊಡೆಲ್ಲ ಸುಟ್ಟೋಗ್ತಾ ಇದೆ ಗೈಸ್, ಇಟ್ಕೊಳಕ್ಕೆ ಆಗ್ತಾಯಿದೆ. ಪೂರಿ ಇಸ್ ಮೈ ಫೇವ್ರೆಟ್. ಪೂರಿ ಬಿಸಿ ಇದೆ. ಓಹ್ ಮೈ ಗಾಡ್ ಗೈಸ್, ನನ್ನ ರೂಮ್ ಎಷ್ಟು ಮೆಸ್ ಆಗಿದೆ ನೋಡಿ. ಊರಿಗೆ ಹೋಗಿ ಬಂದು ಎಲ್ಲ ಲಾಂಡ್ರಿಗೆ ಹಾಕಿದೆ, ವಾಶ್ ಮಾಡಿದ ಬಟ್ಟೆ ಇನ್ನೂ ಫೋಲ್ಡ್ ಮಾಡಿ ಇಟ್ಕೊಂಡಿಲ್ಲ, ಫುಲ್ ಮೆಸ್ ಆಗಿದೆ. ಆ್ಯಂಡ್ ಬೆಳಗ್ಗೆ ಹಾಸಿಗೆ ಮರ್ಚಲ್ಲ ನಾನು. ಇಲ್ಲೊಂದಿಷ್ಟು ಹಜಾರಗಳಿದೆ. ಓ ಮೈ ಗಾಡ್, ಇವತ್ತು ಹಾಲಿಡೇ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಲೆಟ್ಸಿ ಯಾವಾಗ ಕ್ಲೀನ್ ಮಾಡ್ತೀನಿ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಮಲ್ಕೊಬಿಡೋಣ.
ನನಗಂತೂ ಟೆಂಪ್ಟೇಷನ್ ತಡೆಯೋಕ್ಕಾಗ್ತಿಲ್ಲ. ಅದಿಷ್ಟು ದಿನ ಹೇಗಿದೆ ಅಂತ ಗೊತ್ತಿಲ್ಲ ಗೈಸ್. ಈ ಪ್ಯಾಕ್ ಇಟ್ಕೊಂಡು ನಾರ್ಮಲ್ ಮ್ಯಾಡ್ ಆ್ಯಂಗಲ್ಸ್ ತಿಂದಿರ್ತೀವಿ, ಇದೆಲ್ಲರೂ ತಿಂದಿರ್ತೀವಿ, ಇದಕ್ಕೇನು ಸಾಸ್ ಬರಲ್ಲ. ಬಟ್ ದಿಸ್ ಕಮ್ಸ್ ವಿತ್ ಸಾಸ್. ಸೊ ಚೀಸ್ ಇದೆ ಮತ್ತು ಇದಿದೆ, ಚಿಲ್ಲಿ ಆ್ಯಂಡ್ ಲೆಮನ್ ಇದೆ. ಸೊ ಇವೆರಡರಲ್ಲಿ ಯಾವುದು? ಗೈಸ್ ಇವೆರಡರಲ್ಲಿ ಯಾವ್ದು ಫಸ್ಟ್ ಓಪನ್ ಮಾಡಲಿ? ಇದಾ ಐ ಥಿಂಕ್ ಸ್ವಲ್ಪ ಸ್ಪೈಸಿ ಆಗಿರೋದು ಇದನ್ನು ಓಪನ್ ಮಾಡ್ತೀನಿ. ನನಗೆ ಯಾಕೋ ಇದು ಮಾಡಬೇಕು ಅನ್ನಿಸ್ತದೆ, ಇದನ್ನೇ ಮಾಡ್ತೀನಿ. ಪರ್ಪಲ್ ಕಲರೇ ಫಸ್ಟ್ ಓಪನ್ ಮಾಡ್ತೀನಿ. ಫಸ್ಟ್ ಇದು ಸಾಸ್. ಪ್ಯಾಕೆಟ್ ಇಷ್ಟು ದೊಡ್ಡದಿದೆ, ಒಳಗಡೆ ಇಷ್ಟ ಇದೆ. ಅದನ್ನು ಈ ಪ್ಲೇಟಿಗೆ ಹಾಕಿದರೆ ಇನ್ನೂ ಕಡಿಮೆ ಆಗುತ್ತೆ. ಇನ್ನೂ ಇಷ್ಟಿದೆ ಗೈಸ್. ಫಸ್ಟ್ ಇಷ್ಟನ್ನು ತಿಂದು ನೋಡ್ತೀನಿ. ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಸುಮ್ಮನೆ ಯಾಕೆಲ್ಲ ಹಾಕ್ಕೊಂಡ್ಲಿ ಅಲ್ವಾ. ಸಾಸ್ ಪ್ಯಾಕೆಟ್ ಫಸ್ಟ್ ಒಂಚೂರು ಶೋ ಹಿಂಗೆ ಆಯ್ತಾ. ಲೆಟ್ಸ್ ಸಿ ಹೌ ಇಸ್ ದಿಸ್. ಫಸ್ಟ್ ಹಾಗೆ ತಿಂತೀನಿ. ಚೀಸು ಇರಲ್ಲ, ನಾಟ್ ಬ್ಯಾಡ್. ವಿತ್ ಸಾಸ್ ಕೂಡ ತುಂಬ ಚೆನ್ನಾಗಿದೆ. ಓಕೆ, ಟೈಮ್ ಪಾಸ್ ಸ್ನ್ಯಾಕ್ಸ್, ಯು ಕ್ಯಾನ್ ಟ್ರೈ ದಿಸ್. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಈ ಫ್ಲೇವರ್. ಇದು ಯೂಶ್ವಲಿ ಚಿಕ್ಕವಳಿಂದನೂ ಟ್ರೈ ಮಾಡ್ತಾನೆ ಇದ್ದೀನಿ, ತಿಂತಾನೆ ಇದ್ದೀನಿ. ಐ ವಾಸ್ ಯೂಸ್ ಟು ದಿಸ್, ಬಟ್ ಇದು ಫಸ್ಟ್ ಟೈಮು ಟ್ರೈ ಮಾಡೋದು. ಬಟ್ ಚೆನ್ನಾಗಿದೆ. ಇದು ಕೂಡ ಹಾಗೆ ಇರುತ್ತೆ ಅನ್ಕೊತೀನಿ, ಬಟ್ ಸ್ವಲ್ಪ ಸ್ಪೈಸಿ ಆಗಿರ್ಬೋದು. ಇದು ಸ್ಪೈಸಿ ಹುಳಿ ಆಗಿರ್ಬೋದು. ನಾನೇನು ಬಿಂಗೋ ಪ್ರಮೋಷನ್ ಮಾಡ್ತಿಲ್ಲ. ಓಕೆ, ಸೊ ಗೈಸ್, ಲೆಟ್ಸ್ ಟ್ರೈ nachos. This is cheesy nachos with sauce dip, and here it is. It's good actually. Time pass snacks. And I've got work now. I have to get into work. So guys, ಏನು ಜೋರಾಗಿ ಮಳೆ ಬರ್ತಾ ಇದೆ ನೋಡಿ. ಹೆವಿ ಜೋರಾಗಿ ಬರ್ತಾ ಇದೆ. ಹಾಂ, ಎಲ್ಲಿ? ಹಾಂ, ಇಲ್ಲಿ ನೋಡಿ ಗಾಯ್ಸ್. ಯಪ್ಪ ದೇವ್ರೆ, ಇದೇನಿದು ಈ ರೇಂಜಿಗೆ ಮಳೆ ಬರ್ತದೆ. ಸಡನ್ನಾಗಿ ಎಷ್ಟು ಬಿಸಿಲಿತ್ತು ಗೊತ್ತಾ. ಶೆಕೆ ಅಂದ್ಕೊಂಡು ಫ್ಯಾನ್ ಹಾಕ್ಕೊಂಡಿದ್ದೆ, ಈಗ ಫುಲ್ ಚಳಿ ಆಗ್ತಾ ಇದೆ. ಲೆಟ್ಸ್ ಸಿ. ಇದು ಯಾವ ಬೇಕ್ರಿ? ನಂಗೆ ಕೇಕ್ ಕಾರ್ನರಲ್ಲಿ ಬೇಕಿತ್ತು. ಕೇಕ್ ಕಾರ್ನರ್ ಯಾವುದು? ಕೇಕ್ ಕಾರ್ನಲ್ಲಿ ಈ ಥರದಲ್ಲ, ಉಂಡೆ ಥರದ ನಾವು 180 ರೂಪಾಯಿ. ಹಾಂ, ನಂಗೆ ಅದೇ ಬೇಕು ಕೇಕ್ ಕಾರ್ನರು. ಅದು ಸಖತ್ತಾಗಿರುತ್ತೆ. ಇದು ಯಾವುದು ಬಿಚ್ಚೋ? ಇದು ಯಾವುದೋ ಡಬ್ಬ ಬೇಕ್ರಿ ತಂದಿದೆ. ಬಿಚ್ಕೊಡಪ್ಪ. ಅದು ಕೇಕ್ ಕಾರ್ನರ್ ಹಿಂಗೆ ಹಾಕಿ ಕಡೆ ಗುಂಡು. ಹಿಂಗೆ ಅದೇ ಗೊತ್ತಾಯಿತು. ನಂಗೆ ಕೇಕ್ ಕಾರ್ನರಿಂದ ಬೇಕಿತ್ತು. ನೀನು ಯಾವ ಬೇಕ್ರಿ ತಂದಿದ್ಯಾ? ಸಾಫ್ಟ್ ಆ್ಯಂಡ್ ಪ್ಲಫಿ ಆಗಿರಬೇಕು. ಕೇಕ್ ಕಾರ್ನರಿಂದ ಎಷ್ಟು ಸಾಫ್ಟ್ ಆಗಿರುತ್ತೆ ಗೊತ್ತಾ? ಇದಕ್ಕಿಂತ ಸಾಫ್ಟ್ ಆಗಿರುತ್ತೆ. ಇದು ಸ್ವಲ್ಪ ಸಾಫ್ಟ್ ಇದೆ ಈ ಕಡೆದು. ಇದು ಸ್ವಲ್ಪ ಸಾಫ್ಟ್ ಇದೆ. ನಾಟ್ ಬ್ಯಾಡ್, ಬಟ್ ಕೇಕ್ ಕಾರ್ನರಿಂದ ಸಕ್ಕತ್ತಾಗಿರುತ್ತೆ. ಅದು ಹೆಂಗೆ ತೆಗ್ದಪ್ಪ? ತೆಗಿಯೋಕ್ಕೆ ಆಗ್ತಿಲ್ಲ. ತೆಕ್ಕೊಡು ಒಂಚೂರು.
ಅಯ್ಯೋ